ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ. ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಪ್ರತ್ಯಕ್ಷೇಣಾನುಮಿತ್ಯಾವಾ ಯಸ್ತುಪಾಯೋ ನ ಬುಧ್ಯತೆ ಏನಂ ವಿಂದಂತಿ ವೇದೇನ ತಸ್ಮಾದ್ವೇದಸ್ಯ ವೇದತಾ. ಯಸ್ತು ಉಪಾಯೋ ನ ಬುಧ್ಯತೆ, ಪ್ರತ್ಯಕ್ಷ ಮತ್ತು ಅನುಮಾನಗಳೆಂಬ ಎರಡು ಉಪಾಯಗಳಿಂದ ಯಾವುದನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲವೋ ಅಂಥ ಸಂದರ್ಭದಲ್ಲಿ ತಾನು ತಿಳಿಸಿಕೊಡುವಂಥ ಶಕ್ತಿಯುಳ್ಳ ಸಾಧನವೇ ಆಗಮಗಳು, ವೇದಗಳು. ತಸ್ಮಾದ್ ವೇದಸ್ಯ ವೇದತಾ, ವೇದ ಅಂತ ಹೆಸರೇ ತಿಳಿಸುವಂಥದ್ದು. ವೇದಯಂತೆ ಏನಂ, ಚೆನ್ನಾಗಿ ತಿಳಿಸಿಕೊಡುತ್ತಾವೆ, ವಿಚಾರಣೆ ಮಾಡಿ ತಿಳಿಸಿಕೊಡುತ್ತಾವೆ, ಲಾಭವಾಗುವಂತೆ ತಿಳಿಸಿಕೊಡುತ್ತಾವೆ, ತಿಳಿಸಿಕೊಟ್ಟದ್ದನ್ನು ಬದುಕಿನುದ್ದಕ್ಕೂ ಇರಗೊಡುತ್ತಾವೆ. ಅದರಿಂದಾಗಿ ಇದಕ್ಕೆ ವೇದ ಅಂತ ಹೆಸರು ಅಂತ. ಈ ವೇದಗಳ ಅಧ್ಯಯನಕ್ಕೆ ಬೇಕಾದದ್ದು ಷಡಂಗಗಳು. ಅದರಲ್ಲಿ ನಾವು ಶಿಕ್ಷಾದ ಕಿಂಚಿತ್ ಪರಿಚಯವನ್ನು ನಾವು ಹಿಂದೆ ಮಾಡಿಕೊಂಡ್ವಿ. ಸುಮ್ಮನೆ ಒಂದು ಸರ್ತಿ ಹೆಸರು ಏನೇನು ಶಿಕ್ಷಾಗಳಿವೆ ಅನ್ನೋದು ನಮಗೆ ಗೊತ್ತಿರಲಿ. ಅಂದರೆ ಉಚ್ಚಾರಣೆಯ ದೃಷ್ಟಿಯಿಂದ ಅಕ್ಷರಗಳ ಉಚ್ಚಾರಣೆ ಹೇಗಿರಬೇಕು, ಶಬ್ದಗಳ ಉಚ್ಚಾರಣೆ ಹೇಗಿರಬೇಕು, ಯಾವ ಯಾವ ಅಕ್ಷರಗಳು ಜೋಡಿಯಾದಾಗ ಅದು ಹೇಗೆ ಬದಲಾಗುತ್ತೆ, ಈ ಉಚ್ಚಾರಣೆಯ ಕ್ರಮದಲ್ಲಿ ವೇದಗಳಿಗಿರುವ ಬದಲಾವಣೆಗಳನ್ನು ಅನೇಕ ನಿಯಮಗಳ ಮೂಲಕ ಶಿಕ್ಷಾ ಗ್ರಂಥಗಳು ಹೇಳುತ್ತವೆ. ಯಾಜ್ಞವಲ್ಕ್ಯ ಶಿಕ್ಷಾ, ವಾಸಿಷ್ಠಿ ಶಿಕ್ಷಾ, ಕಾತ್ಯಾಯಿನಿ ಶಿಕ್ಷಾ, ಪಾರಾಶರಿ ಶಿಕ್ಷಾ, ಮಾಂಡವ್ಯ ಶಿಕ್ಷಾ, ಅಮೋಘನಂದಿನಿ ಶಿಕ್ಷಾ, ಮಾಧ್ಯಂದಿನಿ, ವರ್ಣರತ್ನಮಾಲಾ, ಪ್ರದೀಪಿಕಾ, ಕೇಶಿನಿ, ಷೋಡಶಿ, ಸ್ವರಾಂಕುಶ ಶಿಕ್ಷಾ, ಸ್ವರಭಕ್ತಿ ಶಿಕ್ಷಾ, ಅವಸಾನ ನಿರ್ಣಯ ಶಿಕ್ಷಾ, ಪ್ರಾತಿಶಾಖ್ಯ ಪ್ರದೀಪ, ನಾರದೀಯ, ಮಾಂಡುಕಿ, ಕ್ರಮಸಂಧಾನ, ಗಲದೃಕ್ ಶಿಕ್ಷಾ, ಸ್ರೋತ ಮೊದಲಾದ ಅನೇಕ ಗ್ರಂಥಗಳು. ಇದು ಬಹಳ ಇತ್ತೀಚೆಗೆ ಹೆಸರಿನ ಮೂಲಕ ಸಿಗುವಂಥದ್ದು. ಇನ್ನೆಷ್ಟೋ ಹೆಸರು ಕಳೆದು ಹೋಗಿರುವಂಥದ್ದು ಅಥವಾ ನಮ್ಮ ಗಮನಕ್ಕೆ ಬಾರದೇ ಹಾಗೆಯೇ ಗ್ರಂಥಗಳಲ್ಲಿ ತಾಳಪತ್ರಗಳಲ್ಲಿ ಉಳಿದಿರುವಂಥದ್ದು ಎಷ್ಟಿದೆಯೋ ಗೊತ್ತಿಲ್ಲ. ಹೀಗಂತೂ ಶಿಕ್ಷಾದ ಹೆಸರಿನ ಮೂಲಕ ಸ್ವರೋತ್ಪತ್ತಿ, ಸ್ವರಸ್ಥಾನ ಮತ್ತು ಉಚ್ಚಾರಣ ಸ್ವರೂಪ ಇದಿಷ್ಟನ್ನು ಶಿಕ್ಷಾ ನಮ್ಮ ಮುಂದೆ ತೆರೆದಿಡುತ್ತೆ. ಅದರಿಂದಾಗಿ ನಮ್ಮ ಉಚ್ಚಾರಣೆಯ ದೃಷ್ಟಿಯಲ್ಲಿ ಈಗ ಬ್ರಾಹ್ಮಣ ಹೇಗಿದೆಯೋ ಹಾಗೆ ಉಚ್ಚಾರಣೆ ಮಾಡುವುದು ಕ್ರಮ. ವಹ್ನಿ, ಜಿಹ್ವಾ, ಆಹ್ವಾನ, ನಾವು ಅದನ್ನು ಆಹ್ವಾನ, ಜೂಹ ಈ ಥರ ಎಲ್ಲ ಶಬ್ದಗಳನ್ನು ಎಲ್ಲೋ ಕೆಲವೊಂದು ಸರ್ತಿ ಉಚ್ಚಾರಣೆ ಬಾರದವರು ಹೇಳಬಹುದು. ಆದರೆ ಅದು ಉಚ್ಚಾರಣೆ ಗೊತ್ತಿದ್ದ ಮೇಲೂ ತಪ್ಪು ಮಾಡುವುದು ಅಂತ ಅನ್ನೋದು ಒಂದು ಥರ ದಡ್ಡತನ ಆಗುತ್ತೆ. ನಮಗೆ ಅಕ್ಷರಗಳ ಹಾಗಿದ್ದರೆ ಅದನ್ನು ಹಿಂದೆ ಮುಂದೆ ಮಾಡಿ ಬರೆದಿಡುವ ಅಗತ್ಯ ಏನಿದೆ? ಬರೆದಿಡುವುದು ಒಂದು ಥರ ಆಗಿ ಹೇಳುವುದು ಇನ್ನೊಂದು ಥರ ಆದರೆ ಆಂಗ್ಲ ಭಾಷೆಯಂತೆ ಆಯಿತು. ಅಲ್ಲಿ ನಮಗೆ ಉಚ್ಚಾರಣೆಯಲ್ಲಿ ಕೆಲವು ಸೈಲೆಂಟು ಅಂತ ಹೇಳಿಬಿಡ್ತೇವೆ ನಾವು. ಆ ಭಾಷೆಗೆ ಅವರದ್ದೇ ಆದ ಕೆಲವು ಕಾರಣಗಳು ಇರಬಹುದು, ಆದರೆ ಇಲ್ಲಿ ತನಕ ಯಾರಂತೂ ರಿವೀಲ್ ಮಾಡಿದ್ದು ಕಾಣಲಿಲ್ಲ. ಹಾಗೆಯೇ ಇದು ಸಂಸ್ಕೃತದ ಉಚ್ಚಾರಣೆಯ ಕ್ರಮದಲ್ಲೂ ಬರೆದಿಡುವುದಕ್ಕೂ ಹೇಳುವುದಕ್ಕೂ ವ್ಯತ್ಯಾಸ ಇಲ್ಲ ಅಂದಮೇಲೆ ನಾವು ಅದನ್ನು ಉಚ್ಚಾರಣೆ ಹೇಗೆ ಮಾಡಬೇಕೋ ಹಾಗೆ ಮಾಡಬೇಕಲ್ವಾ? ಆ ಹಿನ್ನೆಲೆಯಲ್ಲಿಯೇ ಭಾಷೆ ಅನ್ನೋದು ಹೆಚ್ಚು ಕಮ್ಯುನಿಕೇಬಲ್, ಹೆಚ್ಚು ಮುಟ್ಟುವಂಥದ್ದು. ಹತಂ ಜ್ಞಾನಂ ಕ್ರಿಯಾಹೀನಂ ಹತಾಚ ಅಜ್ಞಾನಿನಾಂ ಕ್ರಿಯಾ ಅಪಶ್ಯನ್ ಅಂಧಕೋ ದಗ್ಧ ಪಶ್ಯನ್ನಪಿ ಚ ಪಂಗುಕಃ. ತುಂಬ ಚಂದದ ಮಾತು. ಜ್ಞಾನ ಇದೆ, ಈ ಅಕ್ಷರ ಆದಮೇಲೆ ಈ ಅಕ್ಷರ ಇದೆ, ಅದು ಕ್ರಿಯಾರೂಪಕ್ಕೆ ಬಂದರೆ ಸರಿ ಇರುತ್ತೆ. ಅಕಸ್ಮಾತ್ ಜ್ಞಾನ ಇದ್ದು ಕ್ರಿಯಾರೂಪಕ್ಕೆ ಬರಲಿಲ್ಲ ಅಂದರೆ ಉಪಯೋಗ ಇಲ್ಲ. ಹಾಗೆಯೇ ಹತಾಚ ಅಜ್ಞಾನಿನಾಂ ಕ್ರಿಯಾ, ತಿಳಿಯದವರ ತಪ್ಪು ಕೆಲಸಗಳಿವೆಯಲ್ಲ ಅದರಲ್ಲಿ ಅರಿವೇ ಇರುವುದಿಲ್ಲ, ಅದರಿಂದನೂ ಫಲ ಇಲ್ಲ. ಹೇಗೆ ಅಂದರೆ ಅದಕ್ಕೊಂದು ಚಂದದ ಉದಾಹರಣೆ ಕೊಡ್ತಾರೆ. ಪಶ್ಯನ್ನಪಿ, ನೋಡಿಯೂ ಕೂಡ ಕಾಲಿಲ್ಲದವನು ಬೆಂಕಿಯ ನಡುವೆ ಬಿದ್ದಾಗ ಸುಟ್ಟು ಹೋಗ್ತಾನೆ. ನೋಡದೆ ಕಣ್ಣಿಲ್ಲದವನು ಬೆಂಕಿಗೆ ಕೈ ಹಾಕಿ ಬೆರಳು ಸುಟ್ಟುಕೊಳ್ಳುತ್ತಾನೆ. ಬೆರಳು ಸುಟ್ಟುಕೊಳ್ಳುವಾಗ ಅಥವಾ
ಎದುರುಗಡೆ ಜೋರಾಗಿ ಬೆಂಕಿ ಬಂತು ಅಂತ ಒಬ್ಬನಿಗೆ ಕಾಣುತ್ತೆ, ಓಡ್ಲಿಕ್ಕಾಗದೆ ಸುಡ್ತಾನೆ. ಒಬ್ಬನಿಗೆ ಕಾಣಲ್ಲ, ಮುಟ್ಟಿ ಸಾಯ್ತಾನೆ. ಹೀಗಾಗತ್ತೆ ನಮ್ಮ ಪರಿಸ್ಥಿತಿ. ಜ್ಞಾನ ಇಲ್ಲದೆ ಕ್ರಿಯೆ ಮಾಡಿದರೂ ವ್ಯರ್ಥ ಆಗುತ್ತೆ. ಜ್ಞಾನ ಇದ್ದು ಕ್ರಿಯೆ ಆಗಲಿಲ್ಲ ಅಂದರೂ ಅದು ವ್ಯರ್ಥ ಆಗುತ್ತೆ. ಹಾಗೆಯೇ ತಿಳುವಳಿಕೆ ಅಂತನ್ನೋದು ವೇದ ನಮಗೆ ಕೊಡುವ ದೊಡ್ಡ ಒಂದು ಫಲ. ಆ ಫಲವನ್ನು ಪಡೆಯುವುದಕ್ಕೆ ನಮಗೆ ಶಿಕ್ಷಾದ ನಂತರ ಬೇಕಾಗುವಂತಹದ್ದು ವ್ಯಾಕರಣ. ಶಿಕ್ಷಾ ವ್ಯಾಕರಣಂ ಅಥ ಶಬ್ದಾನುಶಾಸನಂ ಅಂತ ನಾವು ಇವತ್ತು ಕೇಳುವಂತಹ ಶಬ್ದಶಾಸ್ತ್ರಕ್ಕೆ ಸಂಬಂಧಪಟ್ಟ ಮೊದಲ ಸೂತ್ರ. ಅವನಿಗಿಂತ ಹಿಂದೆ ಅಂದರೆ ಪಾಣಿನಿ ಋಷಿಯ ಹಿಂದೆ ನೂರಾರು ಸಾವಿರಾರು ಋಷಿಗಳು ವ್ಯಾಕರಣದ ಅನೇಕ ಕೃತಿಗಳನ್ನು ಮಾಡಿಟ್ಟದ್ದನ್ನು ಸಂಗ್ರಹಿಸಿ ಲೋಕದ ವ್ಯವಹಾರದ ದೃಷ್ಟಿಯಿಂದ ಕೊಟ್ಟ, ವೇದದ ದೃಷ್ಟಿಯಿಂದ ಬಹುಲಂ ಛಂದಸಿ ಅಂತ ಸುಮಾರು 20-22 ಬಾರಿ ಹೇಳಿ ತಾವು ವೇದಕ್ಕೆ ಕೈ ಹಾಕ್ಲಿಕ್ಕೆ ಆಗುವುದಿಲ್ಲ ಅಂತ ತಾನೇ ಒಪ್ಪಿಕೊಂಡ ಮಾತು ಇದೆ. ಆದರೆ ಇವತ್ತಿಗೂ ವ್ಯಾಕರಣ ಕಲಿಯುವಂತಹ ಮಂದಿಗೆ ವೈದಿಕ ವ್ಯಾಕರಣದ ಸ್ವರ ಪ್ರಕ್ರಿಯೆಯ ಮಹತ್ವವನ್ನು ತಿಳಿದುಕೊಳ್ಳುವಲ್ಲಿ ನಾವು ಸೋಲ್ತೇವೆ ಅಂತ ಮಾತು ಒಪ್ಪಿಕೊಳ್ಳುವುದು ಕಾಣುತ್ತೆ. ಅಂದರೆ ಅಧ್ಯಯನದ ಪರಂಪರೆಯಲ್ಲಿ ಅದು ಲುಪ್ತವೇ ಆಗಿ ಹೋಗ್ತಾ ಇದೆ. ನಿಜವಾಗಿ ವ್ಯಾಕರಣ ಇರುವಂತಹದ್ದು ವೈದಿಕ ವ್ಯಾಕರಣ. ಆಮೇಲೆ ಇವತ್ತು ಲೋಕಕ್ಕೆ ವ್ಯವಹಾರದ ದೃಷ್ಟಿಯಿಂದ ಬೇಕು, ವ್ಯವಹಾರದ ದೃಷ್ಟಿಯಿಂದಲೂ ಅಷ್ಟೇ ಅಗತ್ಯ. ಆದರೆ ವೇದದ ಅಧ್ಯಯನಕ್ಕೆ ಬೇಕಾದ ವೇದಾಂಗ ವ್ಯಾಕರಣ ಏನಿದೆ, ಹೇಗೆ ವೇದಾಂಗ ಜ್ಯೋತಿಷ ಅಂತ ಕೇಳ್ತೇವೋ ಹಾಗೆ ವೇದಾಂಗ ವ್ಯಾಕರಣ ಅಂತ ನಾವು ಅಧ್ಯಯನ ಇವತ್ತು ಬಿಟ್ಟು ಹೋದ ಪರಂಪರೆ. ಗೃಭ್ಣಾಮಿ ತೇ ಸೌಭಗತ್ವಾಯ ಹಸ್ತಂ ಅನ್ನುವಲ್ಲಿ ಗೃಭ್ಣಾಮಿ, ಅದು ಗೃಹ್ಣಾಮಿ ಶಬ್ದ ಹಕಾರಕ್ಕೆ ಭ ಬಂದದ್ದನ್ನು ವೇದ ಹೇಳುತ್ತೆ, ಸೂತ್ರಗಳಲ್ಲಿ ಹೇಳುತ್ತೆ. ಇಂಥ ಎಷ್ಟೋ ಶಬ್ದಗಳನ್ನು ವೈದಿಕ ಛಂದಸ್ಸಿನ ಹಿನ್ನೆಲೆಯಲ್ಲಿ ಅಕ್ಷರಗಳು ಬದಲಾಗುವುದನ್ನು ನಾವು ಇವತ್ತು ಮರೆತು ಹೋಗ್ತಾ ಇರುವುದರಿಂದಾಗಿ ಮತ್ತಷ್ಟು ವೇದ ಕಠಿಣ, ಕಬ್ಬಿಣದ ಕಡಲೆ ಅನ್ನುವ ಭಾವಕ್ಕೆ ನಾವು ಬಂದು ನಿಂತಿದ್ದೇವೆ. ಇದು ವ್ಯಾಕರಣ ಮುಖಂ. ವೇದ ಪುರುಷನಿಗೆ ಮುಖ ಯಾವುದು ಅಂದರೆ ವ್ಯಾಕರಣ ಅಂತ. ನಾವು ಹಿಂದೆ ನೋಡುವಾಗಲೂ ಶಬ್ದಶಾಸ್ತ್ರಂಚ ವಕ್ತ್ರಂ, ಶಬ್ದಶಾಸ್ತ್ರ ಅನ್ನೋದು ವಕ್ರ ಅಂತ ಅನಿಸುತ್ತೆ. ಮಾತಿನ ಸ್ಥಾನದಲ್ಲಿ, ಬಾಯಿಯ ಸ್ಥಾನದಲ್ಲಿ ವ್ಯಾಕರಣ ನಿಂತಿದೆ. ಚತ್ವಾರಿ ಶೃಂಗಾತ್ರಯೋ ಅಸ್ಯ ಪಾದ ದ್ವೇ ಶೀರ್ಷೆ ಸಪ್ತಹಸ್ತಾಸೋ ಅಸ್ಯ ತ್ರಿಧಾ ಬದ್ಧೋ ವೃಷಭೋರೋ ರವೀತೆ ಮಹೋ ದೇವೋ ಮರ್ತ್ಯಾಂಗ್ ಆವಿವೇಶ. ಇಲ್ಲಿ ಚತ್ವಾರಿ ಶೃಂಗಾ, 4 ಶೃಂಗಗಳಿವೆ. ನಾಮ, ಆಖ್ಯಾತ, ಉಪಸರ್ಗ ಮತ್ತು ಅದರ ನಂತರದಲ್ಲಿ ಉಪಯೋಗಿಸುವಂತಹ ನಿಪಾತಗಳು. ಈ 4 ಅದನ್ನು ಅವ್ಯಯ ಅಂತಲೂ ಕರಿಬಹುದು. ಹೀಗೆ 4 ಕೋಡುಗಳು ಈ ವೇದವೆಂಬಂತಹ ಮಹಾಪುರುಷನಿಗೆ ಮಾತಿನ ರೂಪದಲ್ಲಿ ನಿಂತಹ ಗೂಳಿ ಎದುರುಗಡೆ ನಿಂತು ರೋರವೀತಿ ಜೋರಾಗಿ ಝೇಂಕಾರದ ಮೂಲಕ, ಠೇಂಕಾರದ ಮೂಲಕ ಕೂಗಿ ಮಹಾದೇವನನ್ನ ಭಜಿಸಿ ಅಂತ ಹೇಳ್ತಾ ಇದೆ ಅಂತೆ. ಅದಕ್ಕಿರುವ ಕೋಡು 4. ತ್ರಯಃ ಅಸ್ಯ ಪಾದಾಹ, ಭೂತ ಭವಿಷ್ಯ ವರ್ತಮಾನ ಅನ್ನುವ ಕಾಲಗಳೇ ಇದಕ್ಕೆ 3 ಹೆಜ್ಜೆಗಳಾಗಿ ಮುಂದೆ ಹೋಗುವುದಕ್ಕೆ ಸಹಾಯ ಮಾಡುತ್ತೆ. ಇನ್ನು 2 ಶಿರಸ್ಸು, ಸುಪ್ ಮತ್ತು ತಿಂಗ್, ದ್ವೇ ಶೀರ್ಷೆ ಸಪ್ತಹಸ್ತ, ಹಸ್ತಾಸಹ ಅಂತ ಹೇಳ್ತಾರೆ ವೇದದಲ್ಲಿ. ಅಂದರೆ ಇದೇ ನಮಗೆ ವೇದಗಳ ಅರ್ಥ ಆಗುವಾಗ ದೇವಾಸಹ, ಜನಾಸಹ ಅನ್ನುವ ಶಬ್ದಗಳನ್ನು ಬಳಸಿದಾಗ ಅದು ಜನಾಹ, ದೇವಾಹ, ಹಸ್ತಾಹ ಅಂತ ಅರ್ಥ. ಜನಾಸಹ, ಹಸ್ತಾಸಹ, ಹಸ್ತಾಹ ಯಾವುದು? ಸಪ್ತಹಸ್ತಗಳು ಅಸ್ಯ. ಈ ವೇದ ಋಷಭಕ್ಕೆ ಅಥವಾ ಮಾತಿನ ಮಲ್ಲನಿಗೆ 7 ಕೈಗಳಿವೆ. ಯಾವುದು? 7 ವಿಭಕ್ತಿಗಳು. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ ಮತ್ತು ಸಪ್ತಮಿ. ಪ್ರಥಮ ಅದರಲ್ಲಿ ಸಂಬೋಧನೆಯೂ ಸೇರಿಕೊಳ್ಳುತ್ತೆ. ಅದರಿಂದಾಗಿ 7 ವಿಭಕ್ತಿಗಳು 7 ಕೈಗಳಾಗಿ ನಿಂತಿವೆ. ತ್ರಿಧಾ ಬದ್ಧ, 3 ಕಡೆಗಳಲ್ಲಿ ಅದು ಬಂಧಿಸಲ್ಪಟ್ಟಿದೆ. ನಾಭಿಯಿಂದ ಹೊರಡುತ್ತೆ, ಕಂಠದಲ್ಲಿ ನಿಲ್ಲುತ್ತೆ, ಬಾಯಿಯಿಂದ ಉದುರಿ ಬೀಳುವಾಗ ನೆತ್ತಿಗೆ ತಾಗಿ ಹೊಡೆಯುತ್ತೆ. ಅಂದರೆ ಕೆಲವೊಂದು ನೆತ್ತಿಯಲ್ಲಿ ಸೇರ್ಕೊಂಡಿದೆ, ಕೆಲವು ಕಂಠದಲ್ಲಿ ಸೇರ್ಕೊಂಡಿದೆ ಅಕ್ಷರಗಳು, ಕೆಲವು ನಾಭಿಯಿಂದ ಹೊರಡುತ್ತವೆ. ಅಂದರೆ ನಾವು ಹೇಳುವುದುಂಟು, ಅವರ ಮಾತು ನಾಭಿಯಿಂದ ಬಂದ ಹಾಗೆ ಕೇಳಿಸುತ್ತೆ ಅಂತ. ಅಂದ್ರೆ ಆರಂಭಗೊಳ್ಳುವುದು ಅಲ್ಲಿಂದ. ಇದು ಪ್ರತಿಯೊಬ್ಬನಿಗೂ 3 ಕಡೆಯಿಂದಲೂ ಬರಬೇಕದು. ಎಲ್ಲಿ ನಾಭಿಯಿಂದ ಬರಬೇಕು, ಎಲ್ಲಿ ಕಂಠದಿಂದ ಬರಬೇಕು, ಎಲ್ಲಿ ಆಗ ಠ ನಾವು ಶ ಅಂತ ಹೇಳ್ತೇವೆ ಅಂದರೆ ನಾಲಿಗೆ ಮಡಿಚಿ ಮೇಲಿನ ಮೂರ್ಧ ಸ್ಥಾನಕ್ಕೆ ಅದು ಹೊಡೆದು ಬರಬೇಕು. ಹಾಗಾಗಿ ಆ ಅಕ್ಷರಗಳ ಉಚ್ಚಾರಣೆ ತ್ರಿಧಾಬದ್ಧ. ಇಂತಹ ವ್ಯಾಕರಣದ ಗೂಳಿ ಜೋರಾಗಿ ಬೊಬ್ಬೆ ಹಿಡಿಯುತ್ತೆ. ನಮ್ಮೆಲ್ಲರನ್ನೂ ಈ ಶಬ್ದದ ಗೂಳಿ ನುಗ್ಗಿದೆ.
ಅದೇ ರೀತಿ ಉಚ್ಚಾರಣೆ ಆದರೆ ಅದು ಭಗವಂತನನ್ನು ಚೆನ್ನಾಗಿ ಕೊಂಡಾಡುತ್ತೆ. ವ್ಯಾಕರಣ ಯಾಕೆ ಬೇಕು? ಶಬ್ದಗಳ ಸ್ಪಷ್ಟವಾದ ಉಚ್ಚಾರಣೆಯ ದೃಷ್ಟಿಯನ್ನೇ ಹಿಂದೆ ಹೇಳಿದರು. ತಪ್ಪು ಮಾಡಬಾರ್ದು. ಈಗ ಕೆಲವೊಂದು ಸರ್ತಿ ನಾವು ಧೈರ್ಯವಾಗಿ ತಪ್ಪುಗಳನ್ನು ಹೇಳ್ತಾ ಇರ್ತೇವೆ, ಉಚ್ಚಾರಣೆ ಸ್ಪಷ್ಟ ಇದೆ, ಆದರೆ ತಪ್ಪೇ ಸರಿಯಾಗಿ ಉಚ್ಚಾರಗೊಳ್ತಾ ಇದ್ದರೆ ಅದು ಭಾರಿ ಕಷ್ಟ. ಇದಕ್ಕಿಂತ ಅಪಾಯ ಇನ್ನೊಂದಿಲ್ಲ. ತಪ್ಪನ್ನು ಧೈರ್ಯವಾಗಿ ಹೇಳುವಂತಹ ದಡ್ಡತನವನ್ನು ಹೊಂದಿಬಿಟ್ಟವನ ಕೈಯಿಂದ ಆಗುವಷ್ಟು ಅನರ್ಥ ಬಹುಶಃ ದಡ್ಡನಿಂದ ಅಷ್ಟಾಗಲ್ಲ, ಅಥವಾ ತಿಳಿಯದವನಿಂದ ಅಷ್ಟು ಅನ್ಯಾಯ ಆಗಲ್ಲ. ಅದರಿಂದಾಗಿ ಇದು ಬಹಳ ಎಚ್ಚರಿಕೆಯಿಂದ, ಏಕಶಬ್ದ ಸುಷ್ಟು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮಧುಗ್ಭವತಿ ಅನ್ನುವ ಮಾತು ಇದೆ. ಒಂದು ಮಾತನ್ನು ತಪ್ಪಿಲ್ಲದಂತೆ ವಾಕ್ಯವನ್ನು ಉಚ್ಚರಿಸಿ ಅದರ ಮೂಲಕ ಎದುರುಗಡೆಯವನಿಗೆ ತಿಳಿವನ್ನು ಸರಿಯಾಗಿ ನೀಡಿದ ಅಂತಾದರೆ ಅವನಿಗೆ ಸ್ವರ್ಗಲೋಕದಲ್ಲಿ ಒಂದು ಸ್ಥಾನ ನೆಮ್ಮದಿಯಾಗಿ ಇರುವುದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇದರ ಉದ್ದೇಶ ಏನು ಹೀಗೆ ಹೇಳುವುದರದ್ದು? ಚೆನ್ನಾಗಿ ಮಾತಾಡಬೇಕು, ತಪ್ಪಿಲ್ಲದೆ ಮಾತಾಡಬೇಕು. ಆ ತಪ್ಪಾಗದಂತೆ ಉಚ್ಚಾರ ದೋಷ ರಹಿತವಾಗಿ ಹೇಳುವುದಕ್ಕೆ ನಮಗೆ ಶಿಕ್ಷಾ ಸಹಾಯ ಮಾಡಿದರೆ, ಶಬ್ದಗಳೇ ದೋಷ ಇಲ್ಲದಂತೆ ಉಚ್ಚಾರ ಮಾಡಲಿಕ್ಕೆ ಅನುಕೂಲ ಆಗುವಂತೆ ಮಾಡುವಂತಹದ್ದು ವ್ಯಾಕರಣವೇ. ಒಂದು ಅರ್ಥದಲ್ಲಿ ಶಿಕ್ಷಾ, ವ್ಯಾಕರಣ, ನಿರುಕ್ತ, ಇದರ ಜೊತೆಗೆ ಛಂದಸ್ಸು, ಇದು ನಾಲ್ಕು ಕೂಡ ಒಂದು ರೀತಿ ಶಬ್ದದ ಮೇಲಿನ ಹಿಡಿತವೇ ಆಗಿದೆ. ಇದು ನಾಲ್ಕು ಕೂಡ ಶಬ್ದವನ್ನು ಅಲಂಕರಿಸಿಕೊಂಡೇ ಇದೆ. ಇನ್ನು ಜ್ಯೋತಿಷ ಮತ್ತು ಕಲ್ಪ ಇದು ಒಂದು ಕಾಲದ ದೃಷ್ಟಿಯಿಂದ ಹೋಗುತ್ತೆ, ಒಂದು ಕ್ರಿಯೆಯ ದೃಷ್ಟಿಯಿಂದ ಹೋಗುತ್ತೆ. ಕ್ರಿಯಾ, ಕಾಲ ಮತ್ತು ಶಬ್ದ. ಈ ಶಬ್ದ ಅನ್ನುವುದು ನಾಲ್ಕು ಮುಖಗಳಿಂದ ಒಂದು ಉಚ್ಚಾರಣೆಯ ದೃಷ್ಟಿಯನ್ನು ಹೇಳಿತು. ಇನ್ನು ದೋಷವಿಲ್ಲದ ಶಬ್ದವನ್ನು ಉಚ್ಚಾರಿಸುವುದು ಹೇಗೆ ಅನ್ನೋದನ್ನು ವ್ಯಾಕ್ರಿಯತೆ, ಸರಿಯಾಗಿ ಹೀಗೆ ಶಬ್ದ ಆಗಬೇಕು ಅಂತ ಧೈರ್ಯವನ್ನು ತುಂಬುವುದಕ್ಕಾಗಿ ನಮಗೆ ವ್ಯಾಕರಣದ ಉಪಯೋಗ ಇದೆ. ಅಂದರೆ ಅದು ವ್ಯಾಕರಣ ಅನ್ನೋದು ವೇದದ ಅಧ್ಯಯನಕ್ಕೆ ಪೂರಕ ಹೊರತು ವ್ಯಾಕರಣವೇ ಒಂದು ಶಾಸ್ತ್ರ ಅಲ್ಲ. ಅದು ಶಾಸನ ಮಾಡುತ್ತೆ, ಹೌದು. ವ್ಯಾಕರಣ ಶಾಸ್ತ್ರ ಅಂದರೆ ಅಭಿಪ್ರಾಯ, ಅದು ಹೋಗುವುದಕ್ಕೆ ಊರುಗೋಲು ಹೊರತು ಅದೇ ನಮಗೆ ಅಲ್ಲಿರುವ ಯೂಪಸ್ತಂಭ ಅಲ್ಲ. ನಮಗೆ ದೇವಸ್ಥಾನದ ಗರ್ಭಗುಡಿ ಇರುವಂತಹದ್ದು ಒಳಗಿನಿಂದ ಶಬ್ದ ಬ್ರಹ್ಮನಿಂದ ತಿಳಿಯಬೇಕಾದ ಅರ್ಥಬ್ರಹ್ಮನ ಕಡೆಗೆ ಹೋಗಬೇಕಾದದ್ದು. ಅಂದರೆ ಶಬ್ದದಿಂದ ಒಂದು ಅರ್ಥ ಉಂಟಾಗುತ್ತೆ, ಇಲ್ಲ ಅಂತಿಲ್ಲ. ಒಂದು ದರ್ಶನ ಆಗುತ್ತೆ, ಋಷಿ ತನ್ನ ಹೃದಯದ ಮಧ್ಯದಲ್ಲಿ ಧ್ವನಿಯ ರೂಪದಲ್ಲಿ ಭಗವಂತನನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತೆ ಅಂತನ್ನುವಲ್ಲಿ ಧ್ವನಿ ಅನ್ನೋದು ಕೆಲಸ ಮಾಡುತ್ತೆ. ಆದರೆ ಲೋಕದಲ್ಲಿ ಬಳಸುವ ಧ್ವನಿ ಆ ಅರ್ಥದಲ್ಲಿ ಇಲ್ಲ. ಅದರಿಂದಾಗಿ ಅದು ಆಚೆಗಿನ ಧ್ವನಿಯ ಕಡೆಗೆ ಹೋಗುವುದಕ್ಕೊಂದು ಮೆಟ್ಟಿಲು ಹೊರತು, ಆ ಶಾಸ್ತ್ರ ಅಂತನ್ನೋದು ದಿಕ್ಸೂಚಿ ಹೊರತು ಅದೇ ದಿಕ್ಕಲ್ಲ. ನಾವು ದಿಕ್ಕಿಗೂ ದಿಕ್ಸೂಚಿಗೂ ವ್ಯತ್ಯಾಸವನ್ನು ತಿಳಿಯದೆ ಎಷ್ಟೋ ಸರ್ತಿ ಅದರೊಳಗೆ ಮುಳುಗಿ ಬರೀ ಪದಗಳೊಳಗೆ ಕಿತ್ತಾಡ್ತಾ ಪದದಿಂದ ತಿಳಿಯಬೇಕಾದ ಪೌಳಿಯ ಒಳಗೆ ಸೇರಿಕೊಂಡ ಗರ್ಭದಲ್ಲಿ ಯಾರಿದ್ದಾನೆ ಮರ್ತೇ ಹೋಗಿಬಿಡ್ತೇವೆ. ಹೊರಗಡೆಯ ಜಾಗ ಸಾಕು ನಮಗೆ ಅಂತ ಅನ್ನುವ ಪರಿಸ್ಥಿತಿ ಬಾರದಂತಿರಲಿ ಅನ್ನುವ ಎಚ್ಚರಕ್ಕೋಸ್ಕರ ಇದಕ್ಕೆ ವೇದ ಅಂಗ ಅಂದರು. ವೇದದ ಅಂಗಗಳಲ್ಲಿ ವ್ಯಾಕರಣವು ಒಂದಾಗಿ ಅಲ್ಲಿ ಬರುವ ಮಾತು, ಉತತ್ವ ಪಶ್ಯನ್ ನ ದದರ್ಶವಾಚಂ ಉತತ್ವ ಶೃಣ್ವನ್ ನ ಶೃಣೋತ್ಯೇನಾಂ ಉತೋ ತಸ್ಮೈ ತನ್ವಂ ವಿಸಸ್ರೇ ಜಾಯೇವ ಪತ್ಯೆ ಉಷತಿ ಸುವಾಸಾಹ. ಇದು ಭಗವಂತನ ದರ್ಶನದ ಕುರಿತಾಗಿ ಬಂದ ಮಾತಾದರೂ ಕೂಡ ವ್ಯಾಕರಣದ ದೃಷ್ಟಿಯಿಂದಲೂ ಇದನ್ನು ಬಹಳ ಜನ ಅರ್ಥ ಮಾಡಿಕೊಂಡು, ವ್ಯಾಕರಣದ ಸರಿಯಾದ ಪರಿಚಯ ಇಲ್ಲದೇ ಇದ್ದರೆ, ಅದರ ನಿಜವಾದ ಉಪಯೋಗದ ಕ್ರಮ ಅರ್ಥ ಆಗದೇ ಇದ್ದರೆ, ಎದುರುಗಡೆ ಮಾತು ಬಂದಾಗಲೂ ಮಾತಿನಿಂದೇನು ಅರ್ಥ ಆಗುವುದಿಲ್ಲ, ಕೇಳಿಸಿದ್ರು ಏನು ಅಂತ ಗೊತ್ತಾಗುವುದಿಲ್ಲ. ನಾವು ಹೇಳುತ್ತೇವೆ ಕೆಲವೊಮ್ಮೆ, ನನ್ನ ಎದುರುಗಡೆ ಹೋದ್ರಾ? ಹೌದು, ನಿಮ್ಮ ಎದುರುಗಡೆನೆ ಹೋದ್ವಿ. ಅಂದರೆ ನಮ್ಮ ಮನಸ್ಸು ಅದರಲ್ಲಿ ಗಮನ ಕೊಡಲಿಲ್ಲ ಅನ್ನೋದು ಹೇಗೋ ಹಾಗೆ ದೇವಾನಾಂ ಪ್ರಿಯ, ಬಹಳ ಖುಷಿಯಾಗುತ್ತೆ ಏನು ಹೊಗಳ್ತಾ ಇದ್ದಾರೆ ಅಂತ. ಆದರೆ ಅದು ಒಂದು ಟೋನ್ ಇದೆ ಅಲ್ಲಿ, ದೇವರಿಗೆ ಪ್ರೀತಿ ಇವನು ಅಂತ. ಆ ಅರ್ಥ ಗೊತ್ತಿಲ್ಲದೆ ಹೋದಾಗ ಎದುರುಗಡೆ ಏನು ಹೇಳಬೇಕಿತ್ತೋ ಅದು ಹೇಳಿದವನ ಉದ್ದೇಶವೇ ಅರ್ಥ ಆಗದೆ ದಡ್ಡತನದಿಂದ ಎಲ್ಲ ಒಪ್ಪಿಕೊಂಡು ಬರುವಂತಹ ಸ್ಥಿತಿ ಬರುತ್ತೆ. ಹಾಗಾಗಿ ವ್ಯಾಕರಣ ಅಂತನ್ನುವುದು ಭಗವಂತನ ತಿಳುವನ್ನು ಕೊಡುವಂತಹ ವೇದದ ರಕ್ಷಣೆಗೋಸ್ಕರ ಇದೆ ಅನ್ನುವ ಎಚ್ಚರಿಕೆ ಇಟ್ಟುಕೊಂಡು ನಾವು ಅದನ್ನು ತಿಳ್ಕೊಳ್ಬೇಕು. ಅದರಲ್ಲಿ ಲಿಂಗ, ವಿಭಕ್ತಿ, ವಚನ ಈ ಎಲ್ಲ ವಿಭಾಗಗಳನ್ನು, ಹೀಗೆ ಶಬ್ದದ ಧರ್ಮ ಏನು, ಗುಣಧರ್ಮ ಏನು. ನಾವು ಬೇರೆ ಭಾಷೆಗಳಲ್ಲಾಗುವಾಗ ವಸ್ತುವನ್ನು ನೋಡಿ ಅದರ ಲಿಂಗವನ್ನು ಗಮನಿಸ್ತೇವೆ. ಆದರೆ ಸಂಸ್ಕೃತ ಭಾಷೆಯಲ್ಲಿ ಆ ರೀತಿಯ ಕ್ರಮ ಇಲ್ಲ. ಉಳಿದ ಇನ್ನೂ ಕೆಲವು ಭಾಷೆಗಳೆಲ್ಲ ಹಾಗಿರಬಹುದು, ಆದರೆ ಅದು ಮೂಲತಃ ಕೊಡುಗೆ ಸಂಸ್ಕೃತದ್ದು. ಇದೇನು ಹೀಗೆ? ವ್ಯಾಕರಣದಲ್ಲಿ ಇದಕ್ಕೆ ಉತ್ತರ ಇಲ್ಲ, ವೇದಾಂಗ ವ್ಯಾಕರಣದಲ್ಲಿ ಇದಕ್ಕೆ ಉತ್ತರ ಇದೆ. ವ್ಯಾಕರಣದಲ್ಲಿ ಉತ್ತರ ಯಾಕಿಲ್ಲ ಅಂದರೆ, ಅವರಿಗೆ ಒಂದು ಶಬ್ದದಿಂದ ಈ ರೀತಿಯಾದ ರೂಪ ನಿಷ್ಪತ್ತಿ ಆಗಬೇಕು, ಅದಕ್ಕೊಂದು ಸೂತ್ರ ಬಂದರೆ ಹೀಗೆ ಹೇಳುತ್ತಷ್ಟೇ. ಅದು ಯಾಕೆ ಹಾಗೆ? ಉತ್ತರ ಇಲ್ಲ. ಅದನ್ನು ಮುಂದೆ ನಿರುಕ್ತ ಹೇಳುತ್ತೆ. ಅದನ್ನು ವೇದಾಂಗದ ಹೆಚ್ಚಿನ ಅರ್ಥದಲ್ಲಿ ತೆಗೆದುಕೊಳ್ಳಲಿಕ್ಕೆ ಬೇಕಾಗುವಂತಹ ಮಾತಾಗಿ ಮತ್ತೆ ವಿವರ ಕೊಡುತ್ತೆ. ಆದರೆ ವ್ಯಾಕರಣ ಬೇಕು. ಶಬ್ದದ
ದೃಷ್ಟಿ ನಮಗೀಗ ಒಂದರ್ಥದಲ್ಲಿ ವೇದಾಂಗ ವ್ಯಾಕರಣ ಅಂತ ನಾವು ಯೋಚಿಸಿದರೆ ಆಪಹ, ಯಾಕೆ ನೀರು ಸ್ತ್ರೀಲಿಂಗ, ಪೇಟಿಕಾ ಸ್ತ್ರೀಲಿಂಗ ಶಬ್ದ ಇದೆ. ಮಿತ್ರಂ, ಅವನು ನನ್ನ ಗೆಳೆಯ ಅಂತ ಹೇಳಬೇಕಿದೆ. ಸಹ ಮಮ ಮಿತ್ರಂ, ಅವನು ನನ್ನ ಮಿತ್ರನಿದ್ದಾನೆ ಅನ್ನೋದನ್ನು ನಪುಂಸಕಲಿಂಗದಲ್ಲಿ ಹೇಳುತ್ತೆ. ಏನ್ರಿ ನನ್ನನ್ನು ನಪುಂಸಕಲಿಂಗ ಶಬ್ದದಲ್ಲಿ ಕರೀತಾನವನು ಅಂತ ಹೇಳುವ ಹಾಗಿಲ್ಲ, ಸಂಸ್ಕೃತದಲ್ಲೂ ಸರಿ, ತಪ್ಪಿಲ್ಲ ಅದು. ಏಷಾ ಮಮ ಕಳತ್ರಂ, ಇವಳು ನನ್ನ ಹೆಂಡತಿ, ಕಳತ್ರಂ ನಪುಂಸಕಲಿಂಗದಲ್ಲಿ ಬಂತು. ಇದೆಲ್ಲ ಶಬ್ದಗಳ ಧರ್ಮ ನಮಗೆ ವ್ಯಾಕರಣದ ಬಳಕೆಯಲ್ಲಿ ನಿರಂತರ ಗೊತ್ತಾಗಿ ಅಭ್ಯಾಸ ಆಗಿ ಬರಬೇಕಾದದ್ದು ಹೊರತು ಇದಕ್ಕೊಂದು ಇಂಥದ್ದೇ ಸೂತ್ರ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಈ ಲಿಂಗ ವಿಭಕ್ತಿ ವಚನಗಳನ್ನು ಸರಿಯಾಗಿ ಅರ್ಥೈಸುವ ಅಥವಾ ಪುರುಷ ವಚನಗಳನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡುವಂಥದ್ದು ವ್ಯಾಕರಣ. ವೇದಾಂಗದ ವ್ಯಾಕರಣಕ್ಕೆ ಅಂತ ನಾನು ಯಾಕೆ ಶಬ್ದ ಹಾಕಿದೆ ಅಂದರೆ, ಆಪಹ ಅನ್ನುವ ಶಬ್ದವನ್ನು ಬಳಸುವಾಗ ಸ್ತ್ರೀಲಿಂಗ ಯಾಕೆ ಅಂತ ಕೇಳಿದರೆ, ವೇದದ ಹಿನ್ನೆಲೆಯಲ್ಲಿ ಹೋದರೆ ಅದಕ್ಕೊಂದು ಅರ್ಥ ಇದೆ. ಯಾಕೆ ಅಂದರೆ ಯಾವತ್ತೂ ಕೂಡ ಜಡವಾದದ್ದು ಮಾತನಾಡುವುದಿಲ್ಲ ಅಂತ ಒಂದು ವೇದಾಂತ ಸೂತ್ರ ಹೇಳುತ್ತೆ. ವಿಶೇಷಾನುಗತಿಭ್ಯಾಂ ಆಪೋ ಬ್ರುವನ್, ನೀರುಗಳು ಮಾತಾಡಿದವು ನಮ್ಮ ಅನುವಾದ ಆದರೆ. ಆದರೆ ಅಲ್ಲಿ ನೀರುಗಳು ಅಂದರೆ ನೀರಿನ ಕಣಗಳು ಅಥವಾ ನೀರಿನ ಬೇರೆ ಬೇರೆ ನದಿಯ ಹರಿವುಗಳು ಮಾತನಾಡಿದವು ಅಂತ ಅರ್ಥ ಅಲ್ಲ. ಸಂಬಂಧಿಯಾದ ದೇವತೆಗಳಿದ್ದಾರೆ. ಯಾವ ಯಾವ ನದಿಯ ಹೆಸರಿನಿಂದ ನಾವು ಗುರುತಿಸ್ತೇವೋ ಆ ಗಂಗೆ, ಯಮುನೆ, ಸರಸ್ವತಿ, ಕಾಳಿ, ಕಾಳಿಂದಿ, ಯಮುನಾ, ಈ 100 ಥರದ ದೇವತೆಗಳ ಹೆಸರಲ್ಲಿ ಏನೇನು ಬರುತ್ತೋ ಅವರೆಲ್ಲ ಆ ನದ್ಯಭಿಮಾನಿ ದೇವತೆಗಳು. ಅವರೆಲ್ಲರೂ ಮಾತನಾಡಿದ್ರು. ಮೃದಬ್ರವೀತ್, ಮಣ್ಣು ಮಾತಾಡಿತು ಅಂದರೆ ಧರಾ ಮಾತಾಡಿದಳು ಅಂತ ಅರ್ಥ. ಭೂಮಿಯ ಅಭಿಮಾನಿನಿಯಾದವಳು ಮಾತನಾಡಿದ್ಲು ಅಂತ ಅರ್ಥ. ಹೀಗಾಗಿ ವ್ಯಾಕರಣದಲ್ಲಿ ಅದಕ್ಕೆ ನೇರ ಉತ್ತರ ಸಿಗದೇ ಇದ್ರು, ವೇದವು ವ್ಯಾಕರಣದಲ್ಲಿ ಅದಕ್ಕರ್ಥ ಇದೆ. ಹಾಗಾಗಿ ಆಪಹ ಅನ್ನುವ ಶಬ್ದ ಸ್ತ್ರೀಲಿಂಗದಲ್ಲಿ ಯಾಕೆ ಬಂತು? ಅದರ ಅಭಿಮಾನಿ ದೇವತೆಗಳು ಸ್ತ್ರೀಯರಿದ್ದಾರೆ. ನಪುಂಸಕಲಿಂಗ ಯಾಕೆ ಬರುತ್ತೆ? ಎರಡೂ ಇರುತ್ತಲ್ಲಿ. ಕೆಲವೊಮ್ಮೆ ಪುಲ್ಲಿಂಗದ ದೇವತೆಗಳು ಇರ್ತಾರೆ, ವರುಣನೂ ಇದ್ದಾನೆ. ಈಚೆಯಿಂದ ಜಲಂ ಅನ್ನೋ ಶಬ್ದವನ್ನು ಪ್ರಯೋಗಿಸ್ತಾರೆ. ಆವಾಗ ಅಲ್ಲಿ ಪುಲ್ಲಿಂಗದ ಸ್ತ್ರೀಲಿಂಗದ ಎರಡೂ ದೇವತೆಗಳಿರ್ತಾರೆ. ಕೆಲವೊಂದು ಕಡೆ ಪುಲ್ಲಿಂಗದ ಶಬ್ದ ಮಾತ್ರ ಇರುತ್ತೆ. ವೃಕ್ಷ, ಅದಕ್ಕೆ ಸಂಬಂಧಪಟ್ಟ ದೇವತೆ ಪುಂ ರೂಪದಲ್ಲಿ ಇದ್ರೆ ಅವನಿಗೆ ಆ ಶಬ್ದದ ತಾನು ಯಾವ ವಸ್ತುವನ್ನು ಅಭಿಮಾನಿಸ್ತಾನೋ ಆ ವಸ್ತುವಿನ ಅಭಿಮನ್ಯವಾದ ವಸ್ತುವು ಅಲ್ಲಿ ಪುಲ್ಲಿಂಗದ ಶಬ್ದದಲ್ಲಿ ಹೇಳುತ್ತೆ. ದೊಡ್ಡ ಪ್ರಪಂಚ ಅದೊಂದು, ಅದು ಮುಟ್ಟಿದ್ರೆ ನಾವು ಜೇನುಗೂಡಿಗೆ ಕೈ ಹಾಕಿದ ಹಾಗೆ. ಮುಟ್ಲಿಕ್ಕೆ ಎಲ್ಲಿಂದ ಶುರುವಾಗುತ್ತೆ ಎಲ್ಲಿಂದ ಕೊನೆ ಆಗುತ್ತೆ ಗೊತ್ತಾಗುವುದಿಲ್ಲ. ಆದರೆ ವ್ಯಾಕರಣದ ದೃಷ್ಟಿಯಿಂದ ಶಬ್ದಗಳ ಪರಿಚಯವನ್ನು ಮಾಡಿಕೊಂಡು ತಪ್ಪಿಲ್ಲದಂತೆ ಉಚ್ಚರಿಸುವ, ದೋಷವಿಲ್ಲದಂತೆ ಎದುರುಗಡೆಯವನಿಗೆ ಸರಿಯಾಗಿ ಒಂದು ವಿಷಯವನ್ನು ಕಮ್ಯುನಿಕೇಟ್ ಮಾಡುವುದಕ್ಕೆ ವ್ಯಾಕರಣ ತುಂಬ ಉಪಯುಕ್ತವಾದದ್ದು. ಹಾಗಾಗಿ ಒಂದು ತಮಾಷೆಯ ಮಾತು ಇದೆ ವ್ಯಾಕರಣದ ಬಗ್ಗೆ, ಸರಿಯಾಗಿ ತಿಳಿವಿಲ್ಲದೆ ಇದ್ದರೆ ಏನಾಗುತ್ತೆ ಅಂತ. ಇವತ್ತು ಈ ಥರದ ಪ್ರಯೋಗಗಳನ್ನು ನಾವು ಜಾಸ್ತಿ ಕಾಣ್ತೇವೆ. ವ್ಯವಸ್ಥೆಗಳನ್ನು ಯಾರೋ ಒಬ್ಬ ಹೊಸದಾಗಿ ನಮಸ್ಕಾರ ಮಾಡಬೇಕು ಬಂದವರಿಗೆಲ್ಲ, ಅದರಿಂದಾಗಿ ಆ ನಮಸ್ಕಾರದ ಕ್ರಮ ಹೀಗಿರುತ್ತೆ, ಇಷ್ಟು ಜನ ಇದ್ದಾರೆ ಅಂತ ಹೇಳುವಾಗ 7 ಜನರಿಗೆ ಇವತ್ತು ಋಷಿಗಳಿದ್ದಾರೆ, ಅವರಿಗೆ ನಮಸ್ಕಾರ ಮಾಡಬೇಕಾಗಿದೆ. ಅಶ್ವತ್ಥಾಮ ಬಲಿರ್ವ್ಯಾಸ, ಯಾಕೆಂದರೆ ಇವತ್ತು ಅವರು ಚಿರಜೀವಿಗಳನ್ನು ಸ್ಮರಣೆ ಮಾಡಿಕೊಳ್ಬೇಕಾದ ದಿನ ಅಂತ ಹೇಳಿ ಏನೋ ಒಂದು ಕಾರಣಕ್ಕೆ ಕರೆದು ನಿಲ್ಲಿಸಿದ್ದಾರೆ. ಅವನಿಗೆ ರಾಮ ಶಬ್ದ ಆಗಿತ್ತು, ಅಭ್ಯಾಸ ಆಗಿತ್ತು, ರಾಮಾಯ ನಮಃ ಅಂತ ಕಲ್ತಿದ್ದವನು. ಹಾಗಾಗಿ ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಶ ವಿಭೀಷಣ ಇಷ್ಟು ಜನರ ಹೆಸರಿಗೆ ನೀನು ಚತುರ್ಥಿಯನ್ನು ಹಾಕಿ ಹೇಳಬೇಕು. ಅವನು ಅಶ್ವತ್ಥಾಮಾಯ ನಮಃ ಅಂದ. ಗುರುಗಳಿಗೆ ತಲೆಗೆಡಿತು. ಅಯ್ಯೋ ದೇವ್ರೆ, ಇವನು ಏನು ಮಾಡ್ತಿದ್ದಾನೆ? ಅದು ಪುಣ್ಯಾತ್ಮ ಅಶ್ವತ್ಥಾಮ್ನೇ ನಮಃ ಆಗಬೇಕಣೋ ಅಂದರು. ಆಯಿತು ಅಂತ ಅಶ್ವತ್ಥಾಮ್ನೇ, ಚೆನ್ನಾಗಿದೆ. ಬಲಿಂನೇ ನಮಃ ಅಂದ ಎರಡನೇದು. ಅಯ್ಯೋ ಪುಣ್ಯಾತ್ಮ, ಇವನಿಗೆ ಬಲಿಂನೇ ಅಂತ ಮಾಡಿಬಿಟ್ನಲ್ಲೇನು, ಬಲಯೇ ನಮಃ ಆಗಬೇಕಣೋ ಅಂತ ಗುರುಗಳು ಗುಟ್ಟಾಗಿ ಅವನು ಮರ್ಯಾದೆ ಉಳಿಸ್ಬೇಕು ಅಂತ ಪ್ರಯತ್ನ ಪಟ್ಟರು. ಸರಿ, ಅಲ್ಲಿ ನೆಕ್ಸ್ಟು ಪದಕ್ಕೆ ಸೇರಿಸ್ಬೇಕಲ್ಲ, ವ್ಯಾಸಯೇ ನಮಃ ಅಂದ. ಅಯ್ಯೋ ಅದು ವ್ಯಾಸಾಯ ನಮಃ ಕಣೋ, ವ್ಯಾಸಯೇ ನಮಃ ಆಗುವುದಿಲ್ಲ. ಅಂದರೆ ಪ್ರತಿಯೊಂದು ಅಕ್ಷರವನ್ನು ಒಂದೊಂದು ಶಬ್ದವನ್ನು ಜೋಡಿಸುವಾಗಲೂ ಊಹಿಸ್ಬೇಕಲ್ವ. ಎಲ್ಲ ಪದಗಳನ್ನು ಹೀಗೆ ರಾಮ ಶಬ್ದ ಹೇಳಿಕೊಟ್ಟಾದ್ಮೇಲೆ ವೃಕ್ಷ ಶಬ್ದವನ್ನು ನೀವು ಪ್ರತಿ ಸರ್ತಿ ಮತ್ತೆ ವೃಕ್ಷ ವೃಕ್ಷೋ ವೃಕ್ಷ ವೃಕ್ಷ ವೃಕ್ಷೋ ವೃಕ್ಷಾನ್ ವೃಕ್ಷ ವೃಕ್ಷಾಭ್ಯಾಂ ವೃಕ್ಷ ಈ ವೃಕ್ಷ ವೃಕ್ಷಾಭ್ಯಾಂ ವೃಕ್ಷೇಭ್ಯ ಅಂತ ಹೇಳಿಕೊಟ್ಟು ಅಭ್ಯಾಸ ಮಾಡಿಸಬೇಕು. ಅಥವಾ ಅವನಿಗೆ ಇಲ್ಲಿ ವೃಕ್ಷಾಯ ಅಂತ ಬರುತ್ತೆ, ರಾಮಾಯ ಶಬ್ದದ ಹಾಗೆ ಅಂತ ಊಹಿಸ್ಲಿಕ್ಕೆ ಬರುತ್ತೆ ಅಂತ ಅನ್ನುವ ಹಾಗೆ ಅವನನ್ನು ಎಚ್ಚರಗೊಳಿಸಬೇಕಾದದ್ದು ವ್ಯಾಕರಣದ ದೃಷ್ಟಿ. ಅಕಾರಾಂತವಾದ ಪದಗಳು ಹೀಗಿರ್ತವೆ, ಇಕಾರಾಂತವಾದ ಪದಗಳು, ಈ ಕಾರ ಅಂದರೆ ಕರೆಯುವುದು, ಈ ಅಂದು ಕರೆಸಲ್ಪಡುವ ಅಕ್ಷರ
ಹರಿ ಅನ್ನುವ ಶಬ್ದದ ಕೊನೆಯಲ್ಲಿ ಅಂತದಲ್ಲಿ ಇದೆ, ಆದ್ರಿಂದಾಗಿ ಹರಿ ಶಬ್ದವನ್ನ ಇಕಾರ ಅಂತ, ರಾಮ ಶಬ್ದವನ್ನ ಅಕಾರ ಅಂತ, ಮಧು ಶಬ್ದವನ್ನ ಉಕಾರ ಅಂತ, ಧೇನು ಅದು ಊಕಾರ ಅಂತ. ಈ ಶಬ್ದಗಳನ್ನೆಲ್ಲ ಯಾಕೆ ಹಾಗೆ ಹೇಳುವಂತಹದ್ದು ಅಂದ್ರೆ ನಮಗೆ ಆ ಅಕ್ಷರಗಳು ಹಾಗೆ ಅಂತದಲ್ಲಿ ಇದೆ ಎಂದಾಗ ಅದರ ವಿಭಕ್ತಿಗಳು ಹೇಗೆ ಹೇಗೆ ಬದಲಾಗುತ್ತೆ, ಅದು ಸಕಾರ ಅಂತವಾದ್ರೆ ಹೇಗೆ, ನಪುಂಸಕಲಿಂಗ ಆದ್ರೆ ಹೇಗೆ, ಪುಲ್ಲಿಂಗ ಆದ್ರೆ ಹೇಗೆ, ಸ್ತ್ರೀಲಿಂಗ ಆದ್ರೆ ಹೇಗೆ, ಈ ಎಲ್ಲ ಶಬ್ದಗಳ ಬದಲಾವಣೆಯನ್ನು ವ್ಯಾಕರಣದ ರೂಪಗಳು ನಿಷ್ಪತ್ತಿ ಮಾಡಿ ಕೊಡ್ತಾವೆ. ಅಂದ್ರೆ ಒಂದು ದರ್ಶನದ ಸ್ತರ ಇದೆ, ಇನ್ನೊಂದು ಪ್ರಕ್ರಿಯೆಯ ಸ್ತರ ಇದೆ, ಇನ್ನೊಂದು ಪ್ರಯೋಗದ ಸ್ತರ ಇದೆ. ದರ್ಶನದ ಸ್ತರದ ಹತ್ರ ನಾವಿಲ್ಲವೇ ಇಲ್ಲ. ಋಷಿಗಳು ಎಲ್ಲ ಆ ಪದಗಳನ್ನ ತಮ್ಮ ಅಂತರಂಗದಲ್ಲಿ ಭಗವಂತನ ಬಾಯಿಯಿಂದ ನೇರವಾಗಿ ಕೇಳುವ ಅಥವಾ ಆಗಸದಲ್ಲಿ ಈಗಾಗಲೇ ಉಚ್ಚರಿಸಲ್ಪಟ್ಟ ಹಿರಿಯರ ಮಾತುಗಳನ್ನ ಟ್ಯೂನಿಂಗ್ ಮಾಡಿಕೊಂಡು ತಮ್ಮೊಳಗೆ ಕೇಳಿಸಿಕೊಳ್ಳುವಂತಹ ದರ್ಶನದ ಸ್ತರ, ಅದು ವ್ಯಾಕರಣದ ಮೊದಲ ಸ್ಥಿತಿ. ಇನ್ನು ಪ್ರಕ್ರಿಯಾ ಸ್ಥಿತಿ, ವ್ಯಾಕರಣದಲ್ಲಿ ಒಂದು ಮೂಲ ಪ್ರಾತಿಪದಿಕ ಇರುತ್ತೆ, ಅದಕ್ಕೊಂದು ಪ್ರತ್ಯಯ ಸೇರುತ್ತೆ. ಇದೆರಡೂ ಸೇರಿದಾಗ, ಪ್ರಕೃತಿ ಮತ್ತು ಪ್ರತ್ಯಯಗಳು ಸೇರಿದಾಗ ಒಂದು ಪದ ನಿಷ್ಪತ್ತಿಗೊಳ್ಳುತ್ತವೆ. ಈಗ ರಾಮ ಶಬ್ದ, ಅದು ರಮ್ ಅನ್ನುವ ಧಾತುವಿಗೆ ಘನ್ ಅನ್ನುವ ಪ್ರತ್ಯಯ ಬಂದಾಗ, ಞ ಅನ್ನುವ ನ್ಯಕಾರ ಅಂತ ಅನ್ನೋದು ಆದಿಗೆ ವೃದ್ಧಿಯನ್ನು ತಂದಾಗ ರಾಮ ಅಂತ ಶಬ್ದ ಆಗುತ್ತೆ. ಈ ರಾಮ ಅನ್ನುವ ಶಬ್ದ ಆಗ್ಬೇಕಾದ್ರೆ ರಮ ಮತ್ತು ಘನ್ ಅನ್ನುವ ಶಬ್ದ ಸೇರಿತು ಅಂತ. ಇದು ಪ್ರಕ್ರಿಯಾ ಸ್ತರದಲ್ಲಿ ಇರುವಂತಹ ವ್ಯಾಕರಣದ ವಿಷಯ. ಇದನ್ನ ಪ್ರಯೋಗಕ್ಕೆ ಇಳಿಸುವಾಗ ಅದನ್ನ ರಾಮಾಯ ನಮಃನೋ ರಾಮಸ್ಮೈ ನಮಃನೋ ವ್ಯತ್ಯಾಸವನ್ನು ಕಂಡುಹಿಡಿಯುವ, ತಪ್ಪು ಇಲ್ಲದಂತೆ ಉಚ್ಚರಿಸುವ, ದೊಡ್ಡವರ ನುಡಿಯನ್ನ ಕೇಳುವ ತಾಕತ್ತು ದರ್ಶನವಾದರೆ ಅದನ್ನ ಹೇಗಾಯಿತು ಅಂತ ಅರ್ಥೈಸಿಕೊಳ್ಳುವುದು ಪ್ರಕ್ರಿಯಾ ಸ್ತರದಲ್ಲಿ ಬಂದ್ರೆ, ತಪ್ಪಿಲ್ಲದಂತೆ ಉಚ್ಚರಿಸಿ ಇನ್ನೊಬ್ಬನಿಗೂ ಆ ಕಿವಿಗೆ ಹಾಗೆ ಸರಿಯಾಗಿ ಬೀಳುವುದಕ್ಕೆ ಅನುಕೂಲವಾಗಿ ಉಪದೇಶದ ದೃಷ್ಟಿಯಿಂದ ಮುಂದುವರೆದರೆ ಅದು ಪ್ರಯೋಗದ ಸ್ತರವಾಗಿ ನಿಲ್ಲುತ್ತೆ. ಈ ಮೂರೂ ಕಡೆಯ ಶುದ್ಧಿಯನ್ನ ನಮಗೆ ವ್ಯಾಕರಣ ಕಲ್ಪಿಸಿಕೊಡುತ್ತೆ. ವ್ಯಾಕರಣದ ಪ್ರಯೋಗವನ್ನು ಹೇಳುವಾಗ ಒಂದು ರಕ್ಷಣೆ, ಇನ್ನೊಂದು ಊಹಾ, ಇನ್ನೊಂದು ಆಗಮ, ಇನ್ನೊಂದು ಲಘು, ಇನ್ನೊಂದು ಅಸಂದೇಹ, ಹೀಗೆ 5 ಪ್ರಯೋಜನಗಳನ್ನು ಹೇಳುತ್ತಾರೆ. ಇರುವ ಶಬ್ದಗಳ ರಕ್ಷಣೆ, ಉಳಿದ ಶಬ್ದದ ಜೊತೆಗೆ ಜೋಡಿಸುವಾಗ ಹೇಗೆ ಜೋಡಿಸಬೇಕು ಅಂತ ಊಹೆ, ಕೆಲವೊಂದು ಸರ್ತಿ ಯಾವ ಅಕ್ಷರ ಇಲ್ಲಿ ಸೇರಿಕೊಳ್ಳುತ್ತೆ ಅಂತ ಆಗಮ, ಕೆಲವೊಂದು ಸಂದರ್ಭದಲ್ಲಿ ಅದನ್ನ ಕಡಿಮೆಯಾಗಿ ತುಂಬ ವಿಸ್ತಾರವಾಗಿ ಹೇಳದೆ, ಈಗ ಗಿರಿಗುಪ್ತ ಗೋಪಃ, ಗಿರಿ ಗುಪ್ತ ಗೋಪಃ, ಈ ಒಂದು ಶಬ್ದದಿಂದ ಕೃಷ್ಣ ಇಡೀ ಗೋವರ್ಧನ ಪರ್ವತವನ್ನ ರಕ್ಷಣೆ ಮಾಡಿದ್ದು ಎಲ್ಲ ಕಥೆ ಬಂದು ಹೋಯಿತು. ಒಂದು ಶಬ್ದದಿಂದ ಸಮಗ್ರ ವಿಷಯಗಳನ್ನು ಸಂಗ್ರಹಿಸುವ ಒಂದು ಶೈಲಿ ಇದೆಯಲ್ವಾ, ಅದನ್ನ ನಮಗೆ ಸಂಗ್ರಹ ಮಾಡಿ ಹೇಳುವುದಕ್ಕೆ ಅನುಕೂಲ ಆಗುವಂತೆ ಶಬ್ದಗಳು ಜೋಡಿಸಿಕೊಡ್ತವೆ. ಇನ್ನೊಂದು ನಿಸ್ಸಂದೇಹವಾಗಿ ಶಬ್ದವನ್ನು ಪ್ರಯೋಗಿಸುವುದು ವ್ಯಾಕರಣದ ಪ್ರಧಾನವಾದ ಉದ್ದೇಶ. ಇದಕ್ಕೆ ಹಿಂದೆ ಐಂದ್ರ ವ್ಯಾಕರಣ, ಕಾತಂತ್ರ ವ್ಯಾಕರಣ, ಮಹಾವ್ಯಾಕರಣ, ಕಾಶಕೃತ್ಸ್ನ, ಆಪಿಶಲಿ, 100 ಸ್ವತಃ ಪಾಣಿನಿಯೇ ಅವಂಗ್ ಸ್ಫೋಟಾಯನಸ್ಯ ಶಾಕಟಾಯನನ ಹೆಸರನ್ನು ಹೇಳ್ತಾನೆ, ಆಪಿಶಲಿಯ ಹೆಸರು ಹೇಳ್ತಾನೆ. 100 ಋಷಿಗಳ ಹಿಂದಿನ ಹೆಸರನ್ನು ಹೇಳಿ ಅವರೆಲ್ಲ ಹೇಳಿದ್ದನ್ನೇ ಸಂಗ್ರಹಿಸಿ, ನಾನು ತುಂಬ ಸಣ್ಣ ಪ್ರಮಾಣದ ವ್ಯಾಕರಣದ, ಸಣ್ಣದು ಅಂತ ಅವನು ಹೇಳ್ತಾ ಇರೋದರ ಉದ್ದೇಶ ಸಣ್ಣದೇ, ಆದರೆ ನಮಗದು ದೊಡ್ಡದಾಗಿ ಕಾಣೋದು ಯಾಕೆ ಅಂದರೆ ನಾವು ಮರ್ತು ಬಿಟ್ಟದ್ರಿಂದ ಅದು ದೊಡ್ಡದು ಅಂತ ಕಾಣಿಸ್ತಿದೆ. ಆದರೆ ಸಣ್ಣ ಕೆಲಸ ಅಲ್ಲ. ಇವತ್ತಿನ ಪ್ರೋಗ್ರಾಮಿಂಗ್ ಸಿಸ್ಟಮ್ ಅಂತ ನಾವು ಕಂಪ್ಯೂಟರ್ನಲ್ಲಿ ಏನೆಲ್ಲ ಇವತ್ತು C++ ಅಂತ ಒದ್ದಾಡಿ ಯೋಚನೆ ಮಾಡಿ ಕೋಡ್ ವರ್ಡ್ಗಳನ್ನು 0101ಗಳಲ್ಲಿ ಒದ್ದಾಡ್ತಾ ಇದ್ದೆವು, ಅದೆಲ್ಲವನ್ನು ಮೀರುವ ಒಂದು ತಂತ್ರಜ್ಞಾನವನ್ನು ಈಗಾಗಲೇ ಬಹಳ ಚೆನ್ನಾಗಿ ನಾವು 5th ಜನರೇಷನ್ ಅಂತ ಹೇಳ್ತಾ ಯೋಚನೆ ಮಾಡುವ ಕಂಪ್ಯೂಟರ್ಗಳಲ್ಲಿ ಇಂತಹ 100 ಥರದ ಪ್ರೋಗ್ರಾಮ್ಗಳ ರೂಪವನ್ನು ವ್ಯಾಕರಣದ ಸೂತ್ರ ಒಳಗೆ ಹೊಂದಿಕೊಂಡಿದೆ ಅನ್ನೋದನ್ನ ವಿದೇಶದ ತಂತ್ರಜ್ಞಾನಿಗಳು ಇದರ ಬಗ್ಗೆ ಬಹಳ ಅಚ್ಚರಿಪಟ್ಟುಕೊಂಡು ಹೇಳ್ತಾ ಇದ್ದಾರೆ. ಅಂದರೆ ಇದು ವೇದಗಳಲ್ಲೂ, ವೇದದ ವ್ಯಾಕರಣದಲ್ಲೂ ಇರುವುದನ್ನೇ ಪಾಣಿನಿ ಇನ್ನಷ್ಟು ಅದನ್ನೊಂದು ಸಸೂತ್ರವಾಗಿ ಜೋಡಿಸಿಕೊಟ್ಟ. ಉಳಿದ ಸೂತ್ರಗಳನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ, ಆದ್ರಿಂದಾಗಿ ಅದರ ಸ್ಟ್ರಕ್ಚರ್ ನಮಗೆ ಇವತ್ತು ಅರ್ಥ ಇಲ್ಲ. ಆದರೆ ವ್ಯಾಕರಣದ ದೃಷ್ಟಿಯಿಂದ ವೇದ ಬಹಳ ಪ್ರಧಾನವಾಗಿ ಅವಲಂಬಿಸಿಕೊಂಡಿರುವಂತಹ ಒಂದು ಭಾಗ ಅನ್ನೋದು ಮಾತ್ರ ಸುಳ್ಳಲ್ಲ. ಹೀಗಾಗಿ ವ್ಯಾಕರಣದ ವಿಸ್ತಾರವನ್ನು ವ್ಯಾಕರಣದ ಗ್ರಂಥದ ಒಳಗೆ ನಾವು ಇಣುಕಿದರೆ ಅದು ಕೊಟ್ಟಿರುವ ಸತ್ವಯುತವಾದ ನಮ್ಮ ಇಂದಿನ ಹೊಸ ಜಗತ್ತಿನ ಎಲ್ಲ ಮುಖಗಳನ್ನು ಒಂದರ್ಥದಲ್ಲಿ ತನ್ನೊಡಲಲ್ಲಿ ಬೇರೆಯದೇ ದೃಷ್ಟಿಯಿಂದ ಇಟ್ಟುಕೊಂಡಿದ್ರೂ ಕೂಡ ಮುಖ್ಯವಾದ ಉದ್ದೇಶ ವೇದದ ರಕ್ಷಣೆ. ಉಳಿದ ಎಲ್ಲ ಬೈ ಪ್ರಾಡಕ್ಟ್ಸ್ಗಳು, ಆದರೆ ಅದರಿಂದ ಆಗಬೇಕಾದದ್ದು ನಮ್ಮ ಅಂತರಂಗದಲ್ಲಿ ತಿಳಿಗೊಳ್ಳಬೇಕಾದದ್ದು. ಚಂದ್ರನಂತೆ ಬೆಳಕು ತುಂಬಿಕೊಂಡು ಸೂರ್ಯನಂತೆ ಪ್ರಕಾಶ ಹೊಂದಿದ್ರೆ ಮಾತ್ರ ಆ
ಭಾಷೆ ಸ್ವಚ್ಛವಾಗುತ್ತೆ. ನಾವು ಯಾವುದೇ ಒಂದು ವಸ್ತುವನ್ನು ಆ ವಸ್ತುವಿನ ಪದದ ಜೊತೆಗೆ ಜೋಡಿಸದೆ ಮಾತನಾಡಲಿಕ್ಕೆ ಸಾಧ್ಯವೇ ಇಲ್ಲ. ಬರೀ ವಸ್ತುವನ್ನು ಬಳಸುವುದಿಲ್ಲ, ಬರೀ ಪದಗಳ ಉಚ್ಚಾರಣೆಯೂ ಇಲ್ಲ. ಒಂದು ವಸ್ತು ಮತ್ತು ಪದಗಳ ಜೋಡಣೆ ಎನ್ನುವುದೇ ಈ ಪ್ರಪಂಚ. ಹಾಗಾಗಿ ಪ್ರಕೃತಿ ಪ್ರತ್ಯಯಗಳ ನಡುವಿನ ಈ ಸಂಬಂಧವನ್ನು ಹೇಗೆ ಉಚ್ಚರಿಸಬೇಕು, ಹೇಗೆ ಜೋಡಿಸಬೇಕು, ಹೇಗೆ ವಿವರಿಸಬೇಕು ಅನ್ನುವ ಒಂದು ಹಂತದ ಜ್ಞಾನದ ನಂತರ ಅದು ಮತ್ತಷ್ಟು ಸಾರ್ಥಕವಾದ ರೀತಿಯಲ್ಲಿ ಮುಂದುವರಿಯುವುದಕ್ಕೆ ವ್ಯಾಕರಣದ ಅದಕ್ಕಿಂತ ಹಿಂದಿನ ಅಂದರೆ ಚಾಂದ್ರ ವ್ಯಾಕರಣ ಇರ್ಬೋದು, ಐಂದ್ರ ವ್ಯಾಕರಣ ಇರ್ಬೋದು, ಬಾರಹಸ್ಪತ್ಯ ವ್ಯಾಕರಣ ಇರಬಹುದು, ಅಂದರೆ ವೇದದ ಅರ್ಥದ ನಿಘಂಟುಗಳಿಗೆ ನಾವು ಹೋಗಿ ಅದರ ಪರಿಚಯವನ್ನು ಮಾಡಿಕೊಳ್ಬೇಕಾದದ್ದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ವ್ಯಾಕರಣದ ಇವತ್ತಿನ ಭಾಷೆಯ ದೃಷ್ಟಿಯಿಂದ ಬೇಕಾದದ್ದು ಏನಿದೆಯೋ ಅದು ತುಂಬ ಸರಿ ಇರುವಂಥದ್ದು. ಎಷ್ಟೋ ವಿಷಯಗಳಲ್ಲಿ ಕೆಲವು ಲೋಪ ಇರಬಹುದು, ಅದು ಖಂಡಿತ ಇದೆ. ಆದರೆ ನಾವು ಅದರೊಳಗೆ ಇಳಿದ ಮೇಲೆ ನಮಗೆ ಲೋಪ ಕಂಡ್ರೆ ಅದರಲ್ಲಿ ಒಂದು ನಮಗೆ ಹೇಳುವ ಅದಟು ಬರುತ್ತೆ. ನಾವು ಇಳಿಯದೇ ಮೊದಲಿನಿಂದಲೇ ಅದು ಏನು ಸರಿ ಇಲ್ಲ ಅಂತ ಮಾತನಾಡುವುದು ಒಂದು ರೀತಿ ಪುಸ್ತಕವನ್ನೇ ನೋಡದೆ ರ್ಯಾಪರ್ ಮಾತ್ರ ನೋಡಿ ಅದರ ಒಳಗಿನ ಕಂಟೆಂಟ್ನ ಬಗ್ಗೆ ಕಂಡೆಮ್ ಮಾಡಿದ ಹಾಗಾಗುತ್ತೆ. ಅದರಿಂದಾಗಿ ನಮ್ಮ ಅಧ್ಯಯನದ ದೃಷ್ಟಿಯಿಂದ ವ್ಯಾಕರಣದ ಅಗತ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ವೇದ ರಕ್ಷಣೆಗಾಗಿ ಸರಿಯಾದ ವಿಷಯವನ್ನು ಊಹಿಸುವುದಕ್ಕಾಗಿ ನಮಗೆ ಈ ಅಧ್ಯಯನದ ಅವಶ್ಯಕತೆ ವೇದದ ಅಂಗವಾಗಿ ವ್ಯಾಕರಣಕ್ಕಿದೆ. ಅಂತಹ ಅಧ್ಯಯನಕ್ಕೆ ಇದೊಂದು ಮುನ್ನುಡಿ ಬರೆಯಲಿ ಅಂತ ಭಾವಿಸ್ತಾ ಈ ಜ್ಞಾನ ಸೇವೆಯ ಸಂಚಿಕೆಯನ್ನು ಪ್ರಾಯೋಜಿಸಿದವರು ಶ್ರೀಮತಿ ಉಷಾರಾವ್ ಅವರು. ಅವರ ಎಲ್ಲ ಆಶೋತ್ತರಗಳು ಇದೇ ರೀತಿ ಆಧ್ಯಾತ್ಮಿಕ ಸಾಧನೆ ಮುಂದುವರಿಯಲಿ ಅಂತ ಭಗವಂತನನ್ನ ಶ್ರದ್ಧೆಯಿಂದ ಪ್ರಾರ್ಥಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು.